ನಾವು ಏನಾದರೂ ಆಚೆ ಹೋಗಿ ಕೆಲಸ ಮಾಡಬೇಕು, ಒಂದಷ್ಟು ಜನರ ಜೊತೆ ಏನಾದ್ರು ಕೆಲಸ ಮಾಡಬೇಕು ಅಂದಾಗ ಆವಾಗ ನಮಗೆ ಎಲ್ಲ ಕಡೆಯೂ ನಮಗೆ ಏನು ಓಪನ್ ಹಾರ್ಮ್ಸಿಂದ ಯಾರಿಗೂ ವೆಲ್ಕಮ್ ಮಾಡಲ್ಲ. ನಮ್ಗೆ ಎಷ್ಟೊಂದು ಚಾಲೆಂಜಸ್ ಎಲ್ಲ ಬರುತ್ತೆ. ಆ ಚಾಲೆಂಜಸ್ ಏನು ಆ ನೋವು, ಡಿಸಪಾಯಿಂಟ್ಮೆಂಟ್ಸ್ ಅದೆಲ್ಲ ತಡ್ಕೊಳ್ಳೋ ಕೆಪಾಸಿಟಿ ಇದೆಲ್ಲ ಅದು ಬಂದು ಮೆಂಟಲ್ ಫಿಟ್ನೆಸ್ ಅಂತ ಹೇಳ್ತೀವಿ. ಸೊ ಎಷ್ಟೊಂದು ಸಲ ನಾವು ಬರೀ ಮೆಂಟಲ್ ಹೆಲ್ತ್ ಕಡೆ ಫೋಕಸ್ ಮಾಡ್ತೀವಿ ಹೊರತು ಫಿಟ್ನೆಸ್ ಕಡೆ ಫೋಕಸ್ ಮಾಡಲ್ಲ. ಮತ್ತು ಇನ್ನೊಂದು ಬೇಗನೆ ನಾವು ಹೊಸ ಹೊಸ ಚಾಲೆಂಜಸ್ಗಳಿಗೆ ನಾವು ಒಕ್ಕೊಳ್ಳೋದೇ ಇಲ್ಲ. ಅದಕ್ಕೆ ಆದಷ್ಟು ಹೇಳ್ತೀವಿ ಹೊಸ ಹೊಸ ಚಾಲೆಂಜಸ್ಗಳು ಫಿಸಿಕಲಿ ಆಗಲಿ ಮೆಂಟಲಿ ಆಗಿರಲಿ ನಾವು ಏನೋ ಒಂದು ಕಲಿತಾ ಇರಬೇಕು, ಏನೋ ಒಂದು ಮಾಡ್ತಾ ಇರಬೇಕು. ಆಗ ಆ ಫಿಟ್ನೆಸ್ ಗೊತ್ತಾಗ್ತಾ ಹೋಗುತ್ತೆ ಅಂತ. ಮತ್ತು ಯಾರೋ ಒಬ್ಬರು ಸಣ್ಣ ಪುಟ್ಟ ಯಾರೊಬ್ರು ತೆಗ್ಲಿದ ತಕ್ಷಣ ನಮಗೆ ಫುಲ್ ದುಃಖ ಆಗ್ಬಿಡೋದು. ಆ ಥರ ನಮ್ಮ ಮೆಂಟಲ್ ಎಬಿಲಿಟಿ ಬಂದು ಬೇರೆಯವ್ರ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರಬಾರ್ದು. ಇದನ್ನು ಡೈಲಿ ಟ್ರೈನ್ ಮಾಡ್ತಾ ಬರೋಕ್ಕೆ ನಮಗೆ ಆಪರ್ಚುನಿಟಿ ಸಿಗ್ತಾನೆ ಇರ್ತದೆ. ದುಃಖ ಆಗೋಕ್ಕೆ ಬೇಕಾದಷ್ಟು ರೀಸನ್ಸ್ ಇರ್ತಾನೆ ಇರುತ್ತೆ. ಬಟ್ ಆದ್ರೂ ಆ ದುಃಖ ಆಗುವಂಥ ರೀಸನ್ಸ್ ಇದ್ದಾಗಲೂ ಸಹ ಓವರ್ಕಮ್ ಮಾಡಿಕೊಂಡು ನಾವು ಪಾಸಿಟಿವ್ ಆಗಿ ತಗೊಂಡು ನಾವು ಹೋಗ್ತೀವಲ್ಲ, ಅದು ಬಂದು ಮೆಂಟಲ್ ಫಿಟ್ನೆಸ್. ಅದಕ್ಕೆ ಯಾವಾಗ ನಾವು ಮೆಂಟಲ್